ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇಶದಲ್ಲಿ ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ಹಲ್ಚಲ್ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ಕೇಸ್ ತನಿಖೆ ದಾರಿ ತಪ್ಪಿಸ್ತಾ ಇದ್ದಾರೆ. ಪ್ರಜ್ವಲ್ ವಿಡಿಯೋ ವಿಚಾರವನ್ನ ಯಾರೂ ಮಾತನಾಡ್ತಾ ಇಲ್ಲ. ದೇವರಾಜೇಗೌಡ ಬಾಂಬ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ದೇವರಾಜೇಗೌಡ ಮಾತನಾಡಿದ್ರು. ಅವರೇನೆ ಇದನ್ನೆಲ್ಲ ಮಾಡಿದ್ದು ಅನ್ನುವಂಥ ಆರೋಪವನ್ನ ಮಾಡಿದ್ರು. ಈಗ ಅದಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮಾತನಾಡ್ತಿದ್ದಾರೆ. ಇಲ್ಲ, ನೀವು CBI ಕೊಡಿ ಅಂದರೆ CBIಗೆ ಯಾಕೆ ಕೊಡ್ಬೇಕು ನಾವು? ಏನು CBIದವ್ರು ಏನು ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ ನಮ್ಮ ರಾಜ್ಯದ ಪ್ರಕರಣಗಳಲ್ಲಿ? ಪರೇಶ್ ಮೇಸ್ತಾ ಕೇಸ್ ಏನಾಯಿತು? ನಿಮ್ಮ ಇಲ್ಲಿಗಲ್ ಮೈನಿಂಗ್ ಕೇಸ್ ಏನಾಯಿತು? DSP ಗಣೇಶ್ ಸ್ಯೂಸೈಡ್ ಕೇಸ್ ಏನಾಯಿತು? ನಾವೇನು ವರದಿ ಕೊಟ್ಟಿದ್ವಿ ಅವಾಗಿನ ಸಿದ್ದರಾಮಯ್ಯ ಸರ್ಕಾರ ಆಯ್ತಾಗ ಏನು ವರದಿ ಕೊಟ್ಟಿದ್ದೆ ಅದನ್ನೇ ಅನುಮೋದಿಸಿ ವಾಪಸ್ ಕಳಿಸಿದ್ದೀರಾ ನೀವು? ಅಂದರೆ ನೀವು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನೇ ಬಂದಿಲ್ಲ SITದು, ಆಗಲೇ ನೀವು CBI ಅಂತ ಹೇಳ್ತಾ ಇದ್ರೆ ಇದನ್ನು ನೀವು JDS ಪರವಾಗಿ ಮುಚ್ಚಾಕ್ಲಿಕ್ಕೆ ನೀವು ಪ್ರಯತ್ನ ನಡೆಸಿದ್ದೀರಾ. ಇದಕ್ಕೆ ಎಷ್ಟು ಟೆಂಪೋಗಳು ಬಂದಿದೆ, ಟೆಂಪೋ ದುಡ್ಡುಗಳು ಬಂದಿದೆ ನಿಮಗೆ ಈ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ? ಪದೇ ಪದೇ CBI ಕೊಡಿ ಅಂತ ಇದ್ದೀರಲ್ಲ, ಏನು ಮುಚ್ಚಾಕ್ಲಿಕ್ಕೆ CBI ಕೊಡಬೇಕು? ಹೌದಪ್ಪ, ವರದಿ ಬಂದಿದೆ, SIT ವರದಿ ಬಂದಿದೆ, SIT ವರದಿನಲ್ಲಿ ಲೋಪಗಳಿವೆ, ಅವಾಗ ನೀವು ಕೇಳಿ ನೋಡೋಣ ಅಂತೆ. ಆಗಲೇ ನೀವು SIT ಕೊಡಿ ಅಂದರೆ ಏನರ್ಥ? ಅಂದರೆ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಅಸ್ತಿತ್ವ BJPಯವರು ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವತ್ತು JDS ಅನಿವಾರ್ಯ. JDS ಅಂತೂ ಈಗ ಮುಳುಗೋಗಿರೋ ಪಕ್ಷ, ಅವ್ರಿಗೆ ಬೇಕಾಗಿದೆ BJPಯವರು ಕೂಡ. ಆದ್ದರಿಂದ ನೀವು ಆ ಸಂತ್ರಸ್ತರಿಗೆ ನೀವು ನ್ಯಾಯ ಒದಗಿಸೋದು ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಒಂದ್ಸರಿಯಾನ ಇಂಥ ಕೃತ್ಯ ಆಗಿರೋದು ತಪ್ಪು ಅಂತ ನೀವು ಸಮಾಧಾನ ಮಾಡಿದ್ದೀರಿ ನೀವೆಲ್ಲ BJPಯವರು JDS ಅವರು. ಬರೀ ನಿಮಗೆ ಇಂಟ್ರೆಸ್ಟು ನಿಮ್ಮ ಮನೆ ಮಗ ಕಾಪಾಡೋದ್ರಲ್ಲಿದೆ. ನಿಮ್ಮ ಏನು ರಾಜಕೀಯ ಭವಿಷ್ಯವನ್ನು ಮುಂದುವರಿಸಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು. ನಾನು ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ, ಕರ್ನಾಟಕದ ರಾಜ್ಯದ ಮರ್ಯಾದೆ ಹರಾಜು ಹಾಕಿದ್ದೀರಾ. JDS ಅವರು ಯಾವಾಗಲೂ ಏನು ಹೇಳೋದು, ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷಗಳಿಗೆ ರಾಜ್ಯದ ಗೌರವದ ಬಗ್ಗೆ ಘನತೆ ಬಗ್ಗೆ ಅಷ್ಟು ಕಾಳಜಿ ಇರೋದಿಲ್ಲ, ಪ್ರಾದೇಶಿಕ ಪಕ್ಷಕ್ಕೆ ಇರೋಷ್ಟು. ನೀವು ಪ್ರಾದೇಶಿಕ ಪಕ್ಷ ಅಂತಲೇ ಹೇಳ್ಕೊಂಡು ಬಂದಿದ್ರಲ್ಲ, ಕರ್ನಾಟಕದ ಗೌರವ ಎತ್ತಿಡಿತೀನಿ ಅಂತ. ಅದು ಎತ್ತಿಡೀರಿ, ಯಾರು ಬೇಡ ಅಂದಿದ್ದಾರೆ? ಎಲ್ಲಿದ್ದಾರೆ? ಕರೆಸಿ ಸ್ವಾಮಿ, ನೀವೇ ಹೇಳಿದ್ರಲ್ಲ ದ ಡೇ SIT ಕಾಲ್ಸ್ ಫಾರ್ ಇನ್ವೆಸ್ಟಿಗೇಷನ್ ನೀವು ಕರೆಸ್ತೀರಾ ಅಂತ. ವೆರ್ ಇಸ್ ಹಿ?